ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇರಿ 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 ಇರಿ. ಎಸ್ ಡಿ ಬಾಸ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓಕೆ, ನೀವು ಟ್ರೇಲರ್ ನೋಡಿರ್ತೀರಾ. ಈ ಟ್ರೇಲರಲ್ಲಿ ನೋಡಿದ್ರೆ ನಿಮ್ಗೊಂದು ವಿಷಯ ಗೊತ್ತಾಗತ್ತೆ. ಎಷ್ಟೋ ವರ್ಷದಿಂದ ಒಬ್ಬರು ಇದೇ ಹೈಟು, ಇದೇ ಕಟ್ಔಟು, ಇದೇ ಸ್ಟೈಲಲ್ಲಿ ಬಂದರು. ಅವ್ರು ಎಲ್ಲೋ ಹೋದರು. ಈಗ ಅದೇ ಕಟ್ಔಟು, ಅದೇ ಹೈಟು, ಅದೇ ಪರ್ಸ್ನಾಲಿಟಿ ಬಂದಿದ್ದಾರೆ. ಅವರೇ ಧನ್ವೀರ್. ಧನ್ವೀರ್ ನನಗೆ ಗೊತ್ತಿರೋಂಗೆ ಒಂದು ಬರೀ ಫ್ರೇಮ್ ಇಟ್ಟರೆ ಸಾಕು, ಸ್ಕ್ರೀನಲ್ಲಿ ತುಂಬ್ಕೋತಾರೆ. ಸೊ ಧನ್ವೀರ್, ಆಲ್ ದ ವೆರಿ ಬೆಸ್ಟ್. ರೇಷ್ಮಾ, ನಿಮಗೂ ಒಳ್ಳೇದಾಗಲಿ. ಆ್ಯಂಡ್ ನಮ್ಮ ಅಜ್ನೀಶ್ ಎಕ್ಸ್ಟ್ರಾರ್ಡನರಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ತಾರಾ ಜೊತೆ ನಾನು ಆಲ್ರೆಡಿ ಕೆಲಸ ಮಾಡಿದ್ದೀನಿ, ಭಾಳ ವರ್ಷದಿಂದ ಗೊತ್ತು ತಾರಾ ಮೇಡಮ್ ಅವರು. ಆ್ಯಂಡ್ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಚೇತನ್ ಅವರು. ನಾನು ಒಂದು 25-26 ವರ್ಷ ಆಗಿದೆ ಸಿನಿಮಾಗೆ ಬಂದು. ನಾನು ಎಲ್ಲ ಕಡೆ ಕೆಲಸ ಮಾಡ್ತೀನಿ, ನಿಮಗೆ ಗೊತ್ತು. ಎಷ್ಟೋ ಪ್ರೊಡ್ಯೂಸರ್ಸ್ ನೋಡಿದ್ದೀನಿ, ನಿಮ್ಗೆ ಗೊತ್ತು. ಚೇತನ್ ಥರ ಒಂದು ಜೆಂಟಲ್ಮೆನ್, ಬಹಳ ಒಳ್ಳೆ ವ್ಯಕ್ತಿ. ಅದಾದಮೇಲೆ ಪ್ರೊಡ್ಯೂಸರ್, ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು, ನಾನು ಅವ್ರನ್ನ ಭೇಟಿ ಆದಾಗ, ಸರ್ ನೀವು ಗ್ಯಾರಂಟಿ ಈ ಸಿನಿಮಾ ಮಾಡೋಕ್ಕೆ ಬಂದ್ರಾ ಅಂತ, ಯಾಕಂದ್ರೆ ಹೊಸ್ದಾಗಿ ಬಂದಿದ್ದೀರಾ ಅಂತ. ಅವ್ರು ಯಾಕೆ ನೀವು ಈ ಥರ ಕೇಳ್ತಾ ಇದ್ದೀರಾ ಅಂದರು. ನಾನು ಹೇಳಿದೆ, ಇಲ್ಲ ಸರ್, ನೀವು ತುಂಬ ನಿಜವಾಗ್ಲೂ ತುಂಬ ನೋಡೋದಿದೆ, ಸೊ ಇದೆಲ್ಲ ಗೊತ್ತಿಟ್ಕೊಂಡು ಬಂದ್ರಾ ಅಂತ. ಎಲ್ಲ ಗೊತ್ತಿಟ್ಕೊಂಡೆ ಬಂದಿ ಅಂತ ಹೇಳಿದ್ರು. ಆ್ಯಂಡ್ ಎಲ್ಲರೂ ಹೇಳ್ದಂಗೆ ಮುಂಚೆ ಕುಷ್ಕ ಕೇಳಿದ್ರೆ ಬಿರಿಯಾನಿ ಕೊಟ್ಟರು. ಬಹಳ ಬಹಳ ಒಳ್ಳೆ ಪ್ರೊಡ್ಯೂಸರ್. ಸರ್, ನಿಮ್ಗೆ ಈ ಸಿನಿಮಾ ದೊಡ್ಡ ಹಿಟ್ ಆಗಬೇಕು, ನೀವು ಒಳ್ಳೆ ಸಿನಿಮಾಗಳು ಮಾಡಬೇಕು, ಆ್ಯಂಡ್ ನಿಮ್ಮಿಂದ ಸಾಕಷ್ಟು ಟೆಕ್ನಿಷಿಯನ್ಸ್, ಅದಲ್ಲದೆ ಹೊಸ ಕಲಾವಿದರು ಬರಬೇಕು ಆ್ಯಂಡ್ ಗೆಲ್ಲಬೇಕು ಅಂತ ನಾನು ಆಸೆ ಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನನ್ನ ಡಿಯರ್ ಡೈರೆಕ್ಟರ್ ಶಂಕರ್ ರಾಮನ್ ನನಗೆ ಯಾಕೆ ಹಿಡಿಸ್ತಾರೆ ಅಂದರೆ, ನಾನು ಇನ್ಫ್ಯಾಕ್ಟ್ ಇವರ ಜೊತೆ ರೆಗ್ಯುಲರಾಗಿ ಟಚಲ್ಲಿ ಇರ್ತಿದ್ದೆ ಈ ಸಿನಿಮಾ ಆದಮೇಲೇನು. ಯಾಕಂದ್ರೆ ನನಗೆ ಪರ್ಸ್ನಲಾಗಿ ಈ ವ್ಯಕ್ತಿ ಗೆಲ್ಲಬೇಕು ಅಂತ, ಭಾಳ ಪರ್ಸ್ನಲ್ಲಾಗಿ ಗೆಲ್ಲಬೇಕು ಈ ಮನುಷ್ಯ. ಯಾಕೆಂದರೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಆ್ಯಂಡ್ ಇದೆಲ್ಲ ವೇಸ್ಟ್ ಆಗಬಾರ್ದು, ಎಲ್ಲಾದರೂ ಆಚೆ ತರಬೇಕು. ಸೊ ಅಂಥ ಒಂದು ಡೈರೆಕ್ಟರ್ ಗೆಲ್ಲಬೇಕಂದ್ರೆ ಇಂಥ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಸೊ ನನಗೆ ಗೊತ್ತಿರೋಂಗೆ ಶಂಕರ್, ನೀನು ಖಂಡಿತವಾಗ್ಲೂ ಗೆಲ್ತೀಯ. ಆ್ಯಂಡ್ ಗೆದ್ದಾದ ಮೇಲೆ ನನ್ನ ಮರಿಬೇಡ. ಸೊ ಆಲ್ ದ ಬೆಸ್ಟ್. ದಯವಿಟ್ಟು 10ನೇ ತಾರೀಕು ಏಪ್ರಿಲ್ ಇದೇ ಥರ ಥಿಯೇಟ್ರಲ್ಲಿ ತುಂಬಿ ಈ ಸಿನಿಮಾನ ಗೆಲ್ಲಿಸಿ. ಆ್ಯಂಡ್ ಅಫ್ಕೋರ್ಸ್ ನೀವು ಈ ಸಿನಿಮಾನ ಗೆಲ್ಸಿದ್ರೆ ಯಾರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು? ನೀವು ಟ್ರೇಲರ್ ನೋಡಿದಾಗ ಅವ್ರ ಒಂದು ಎಕ್ಸ್ಪ್ರೆಷನ್ ನೋಡಿದ್ರಲ್ಲ, ಅವ್ರಿಗೆ ಅಷ್ಟು ಹಿಡಿಸಿದೆ ಅದು. ಆ ಟ್ರೇಲರು, ಆ ಎಕ್ಸ್ಪ್ರೆಷನ್ ಅಲ್ಲಿ ತುಂಬ ಕ್ಲಿಯರಾಗಿ ಕಾಣುತ್ತೆ, ತುಂಬ ಹಿಡಿಸಿದೆ. ಸೊ ಖಂಡಿತವಾಗ್ಲೂ ನೀವೆಲ್ಲ ಇದನ್ನ ಗೆಲ್ಲಿಸ್ತೀರಿ ಅಂತ ನಂಬ್ತೀನಿ. ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ. ದಯವಿಟ್ಟು ಹುಷಾರಾಗಿ ಇಳಿದು ಮನೆಗೆ ಹೋಗಿ, ಇದಾದ್ಮೇಲೆ ಅಲ್ಲಿಂದ ಎಗರ್ಬಿಡ್ಬೇಡಿ. ಓಕೆ, ಥ್ಯಾಂಕ್ ಯು.